ಪರವಾಗಿಲ್ವೇ ದೀಪಾ, ನಿನ್ನ ಇಂಗ್ಲಿಷು ಇಷ್ಟೊಂದು ಇಂಪ್ರೂವ್ ಆಗಿದೆ. ಹೌದು ಚಿಕ್ಕ ಮಾವ, ಎಲ್ಲಿ ಹೇಗಿರ್ಬೇಕೋ ಹಾಗಿರ್ಬೇಕಲ್ವಾ. ಮೇಡಮ್ ಒಂದ್ ಸ್ವಲ್ಪ ಹಚ್ಚಿ. ನಾನಾ? ಹೂ ಕಣೆ ಸೊಕ್ಕು, ನೀನು ಬೆಂಕಿ ಹಚ್ಚೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಕೊಡೆ. ಅವ್ರ ಕಣ್ಣು ಇವ್ರ ಕಣ್ಣು. ಇಲ್ಲೇ ರೀ. ಯಾಕೆ ನಿಗಿಸ್ಕೊಂಡಿದ್ದೆ? ಹಸ್ಬೆಂಡ್ ಕೈ ತೋರಿಸಿ. ಯಾಕಮ್ಮ, ನೋಡಿ ಜಾತಕ ಗೀತ್ಕೆ ಏನಾರು ಹೇಳ್ತೀಯಾ? ಇಲ್ಲ ಚಿಕ್ಕ ಮಾವ, ಈ ದಾರ ನನ್ನ ಹಸ್ಬೆಂಡ್ ಕೈ ಕಟ್ಬೇಕು. ಏನಿದೆಲ್ಲ ಹುಚ್ಚಾಟ? ಚಿರು ಹಾಕಿರೋ ಡ್ರೆಸ್ಗೆ ಇದೆಲ್ಲ ಸೂಟ್ ಆಗಲ್ಲ. ಕೆಟ್ಟ ಶಕ್ತಿಗಳಿಂದ ಗಂಡನ ರಕ್ಷಣೆ ಮಾಡೋದು ಹೆಂಡತಿ ಕರ್ತವ್ಯ. ನಿಮ್ಗೇನ್ ತೊಂದ್ರೆ ಮೇಡಮ್? ಎತ್ಗೆ ಹೋಗ್ಲಿ ಬಿಡಿ, ಅವ್ರಿಗೇನೋ ಸಮಾಧಾನ ಸಿಗುತ್ತೆ ಅನ್ಸುತ್ತೆ, ಮಾಡ್ಲಿ. ಬೇಡ್ರಿ. ನೋಡೆ ಸುಕ್ಕು, ಇಷ್ಟು ವರ್ಷದಲ್ಲಿ ಒಂದ್ ದಿವಸನಾದ್ರೂ ಈ ತರ ಕಾಳಜಿ ತೋರಿಸಿದೀನಿ ನೀನು? ಕಾಳಜಿ ತೋರ್ಸೋ ತರ ಗಂಡನಾಗಿರೋರು ನೀವು ನಡ್ಕೋಬೇಕು. ಆಯ್ತು ಬಿಡಮ್ಮ. ಆಯ್ತಾ? ತಗೋ. ಏನು ತಿಂಡಿ ಕೂಡ ನೆಪದಲ್ಲಿ ಮತ್ತೆ ಅವಮಾನ ಮಾಡಕ್ ಬಂದ್ಯಾ? ಛೇ ಖಂಡಿತ ಇಲ್ಲ. ಪ್ಲೀಸ್ ಇಲ್ಲಿಂದ ಹೊಟ್ಬಿಡು. ಮೊದಲೇ ಅಪ್ಪ ಅಮ್ಮ ಮಾತಾಡ್ತಾ ಇಲ್ಲ, ನಾನು ಟೆನ್ಷನಲ್ಲಿದ್ದೀನಿ. ನಿನಗೋಸ್ಕರ ನಾನು ಮಾಡಿದ ತಪ್ಪಿಂದ ಮನೆಯವ್ರ ಪ್ರೀತಿ ಕಳ್ಕೊಂಡೆ, ಮರ್ಯಾದೆ ಕಳ್ಕೊಂಡೆ. ಇನ್ನು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನಿಲ್ಲಿ ನಿನಗೆ ತೊಂದರೆ ಕೊಡಬೇಕು ಅಂತ ಬಂದಿಲ್ಲ ನರಸಿಂಹ, ತಿಂಡಿ ಕೊಡೋಣ ಅಂತ ಬಂದಿದ್ದೀನಿ. ನನಗೇನು ಬೇಕಾಗಿಲ್ಲ. ನೀನು ತಿಂಡಿ ತಿಂತ್ಯಾ ಅಂತ ಅತ್ತೆಗೆ ಹೇಳಿ ನಾನೇ ಬಡ್ಸ್ಕೊಂಡು ಬಂದಿದ್ದೀನಿ. ನೀನಿವಾಗ ತಿಂದಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ನೀನು ತಿಂದಿಲ್ಲ ಅಂದರೆ ಅತ್ತೆನೂ ತಿನ್ನಲ್ಲ. ಅಮ್ಮ ನನ್ನ ಬಗ್ಗೆ ಬೇರೆ ಏನಾದರೂ ಹೇಳಿದ್ರ? ಸದ್ಯಕ್ಕೆ ತಿಂಡಿ ಕೊಟ್ಬಿಡ್ ಬಾ ಅಂತ ಹೇಳಿದ್ರು. ಹೌದಾ? ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ಅವ್ರ ಹತ್ರ ಹೇಳಿರೋದು. ಸರಿ, ಅಮ್ಮಂಗೋಸ್ಕರ ತಿಂತೀನಿ, ಕೊಡು. ನಾನು ಬದಲಾಗಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ನೋ ವೇ ಬೇಬಿ. ನನಗಿರೋದು ಒಂದೇ ಬುದ್ಧಿ, ಒಂದೇ ಆಲೋಚನೆ. ಅದನ್ನಂತೂ ಚೇಂಜ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನೀನು ನೋಡ್ತಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತಿದೆ. ಇವತ್ತು ಭಿಕ್ಷುಕನಿಗಿಂತಲೂ ಕೇವಲವಾಗಿ ಕಾಣಿಸ್ತಿದ್ಯಾ. ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಇನ್ನು ಮುಂದೆ ನಿನಗಿದೆ ಗತಿ. ಅಮ್ಮನ ಪ್ರೀತಿ ಕಳ್ಕೊಂಡೆ, ಅಪ್ಪನಿಂದ ಹೆಸರು ಕೆಡ್ಸ್ಕೊಂಡೆ. ಇಬ್ಬರ ದೃಷ್ಟಿಲೂ ದೊಡ್ಡ ವಿಲನ್ ಆದೆ. ನನಗೆ ಬೇಕಾಗಿದ್ದು ಅದೇ. ಆ ದೇವ್ರು ನೀನು ಒಳ್ಳೇದು ಮಾಡಲ್ಲ ಕಣೆ. ಅಮ್ಮ ಮಗನ ಮಧ್ಯೆ ತಂದು ಹಾಕಿ ಮಾಚಾ ತಗೊಳ್ತಾ ಇದೆಯಲ್ಲ. ಅಫ್ಕೋರ್ಸ್, ನನ್ನ ಮಾತು ಕೇಳದೆ ಹೋದ್ರೆ ಇದೇ ನಿನಗೆ ಶಿಕ್ಷೆ ಅಂತ ಈಗ ಅರ್ಥ ಆಯ್ತಾ ಮಿಸ್ಟರ್ ಸಿಂಹ? ತಿನ್ನಕ್ಕೆ ಅನ್ನ ಇಲ್ಲ ಅಂದ್ರೆ ಏನಾಯ್ತು? ಕುಡಿಯೋಕ್ಕೆ ಬಿಯರ್ ಇದೆಯಲ್ಲ, ತಗೋ. ಬೇಡವಾ? ಬೇಡ. 3 ಎಣಿಸ್ತೀನಿ. ಅಷ್ಟ್ರಲ್ಲಿ ನೀನು ಇದನ್ನು ತಗೊಂಡ್ರೆ ಸರಿ. ಇಲ್ಲ ಅಂದ್ರೆ ತಿಂಡಿನ ಹೇಗೆ ಬಿಸಾಕಿದ್ದೀನೋ ಅದೇ ಥರ ಇದನ್ನು ಬಿಸಾಕ್ತೀನಿ. 1. ನಿನ್ನ ಮನಸ್ಸೇನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಏನ್ ಮಾಡ್ಲಿ ಅಕ್ಕ, ನೆನ್ನೆ ನೀವು ಹೇಳಾದ್ಮೇಲೆ ಆ ಹುಡುಗಿ ಫೋಟೋ ನೋಡಕ್ ಹೋದೆ, ಆಗ್ಲಿಲ್ಲ. ಆಮೇಲೆ ಅವರೇ ತೋರ್ಸಕ್ ಮುಂದಾದ್ರು, ಆದ್ರೆ ಯಾಕೋ ಅವ್ರು ತೋರಿಸ್ಲಿಲ್ಲ. ಇವತ್ತು ಆ ಹುಡ್ಗಿನ ಆಫೀಸಿಗೆ ಕರ್ಸ್ಕೊಂಡಿದಾರಂತೆ. ಹೌದಾ? ಅವಳ ಜೊತೆ ನೇರವಾಗಿ ಮಾತಾಡಿ ಅಲ್ಲೇ ಫೋಟೋ ಶೂಟಿಂಗು ಮಾಡಿಸ್ತಾರಂತೆ. ನನ್ನ ಹಸ್ಬೆಂಡು ಸುಂದರ, ಅವಳು ಮಾಡ್ಲು. ಎಲ್ಲಿ ಅವ್ರ ಜೊತೆ ಹಲ್ಕಿಸ್ಕೊಂಡ್ ಮಾತಾಡ್ತಾರೆ ಅಂತ ಆತಂಕ ಆಗ್ತದ ಅಕ್ಕ. ಸುಂದರವಾಗಿರೋ ಗಂಡನ ಬಗ್ಗೆ ನಿನ್ನಂತ ಹೆಣ್ಮಗಳಿಗೆ ಈ ತರ ಆತಂಕ ಇರೋದು ಸಾಮಾನ್ಯ.
ಆದ್ರೆ ಚಿರು ಯಾವತ್ತು ಹೆಣ್ಮಕ್ಳ ವಿಷಯದಲ್ಲಿ ಅಂತ ತಪ್ಪು ಮಾಡೋನಲ್ಲ. ಹೌದು, ಅವ್ರನ್ನ ನಾನು ನಂಬ್ತೀನಿ. ಆದ್ರೂ ಆ ಹುಡುಗಿ ಹೇಗೋ ಏನೋ ಅಂತನಾ? ಹಾ, ನೀವೇ ಚಿರು ಕಾಲ್ ಮಾಡಿ ಹುಡುಗಿ ಬಂದ್ಲಾ, ಮೀಟಿಂಗ್ ಆಯ್ತಾ, ಫೋಟೋ ಶೂಟ್ ಆಯ್ತಾ ಅಂತ ಕಾಲ್ ಮಾಡಿ ವಿಚಾರಿಸು. ಹಂಗಂತೀರಾ? ಚಿರುನು ಒಂದು ಪ್ರೊಫೆಷನ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ಯಾ ಅಂತ ಖುಷಿ ಪಡ್ತಾನೆ. ಯಾಕೆ ಫೋನ್ ಮಾಡಿದ್ರಿ ಅಂತ ಬೈದ್ರೆ? ನಾನಿನ್ ಹೆಂಡ್ತಿ, ನಿನ್ ಕೆಲ್ಸದ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ ನನ್ಗಿದೆ ಅನ್ನೋ ಸುಮ್ನಾಗ್ತಾನೆ. ಅಲ್ಲ ದೀಪಾ, ಚಿರು ಜೊತೆ ಮಾತಾಡ್ತಾ ಹಾಗೆ ಆಚೆ ಹೊರಟೋದೆ. ಅವ್ರು ರೇಕ್ಸೋ ತರ ಮಾತಾಡ್ಸಿರೋ ಅದಕ್ಕೆ. ಏನಿದು? ಕಾಪಿ ಅಂತೆ, ಕಾಪಿ. ಅದೇ ಕುಡಿಯೋ ಕಾಪಿ ಅಲ್ಲ. ಓ, ಕಾಪಿನಾ? ಅದೇ ಅವಳಿದಾಳಲ್ವಾ, ಯಾರು? ಮಿಟಗ್ಲಾಂಡಿ. ಓ, ಮಾಡಲ್ಲ. ನನ್ ಗಂಡನ್ ಗಂಡ್ಕೊಂಡಿದ್ದಾಳಲ್ವಾ, ಅವಳು ಕಳ್ಸಿದಂತೆ. ಜೋಪಾನವಾಗಿ ಎತ್ತಿಟ್ಕೊಳ್ಳಿ ಅಂದ್ರು, ಇಷ್ಟ ಇಲ್ಲ ಅಂದ್ರೂ ತಗೊಂಡೆ. ಓ, ಇದ್ರೊಳಗಡೆ ಆ ಹುಡ್ಗಿದು ಪೋರ್ಟ್ಫೋಲಿಯೋ ಇರ್ಬೇಕು. ಅಕ್ಕ? ಅಯ್ಯೋ, ಅದ್ ಹಾಗಲ್ಲ. ಪೋರ್ಟ್ಫೋಲಿಯೋ ಅಂದ್ರೆ ಅದ್ರೊಳಗಡೆ ಆ ಹುಡ್ಗಿದು ಡೀಟೇಲ್ಸ್ ಎಲ್ಲ ಇರತ್ತೆ. ಅವಳೇನ್ ಕಿದ್ದ ಬಾಕಿದಾಳೆ ಅಂತ ಎಲ್ಲ ಇದ್ರಲ್ಲಿರತ್ತಾ? ಅದ್ರ ಜೊತೆ ಅವಳ ಫೋಟೋಸು ಇರುತ್ತೆ. ಇರ್ಲಿ ಬಿಡು, ಅವಳು ಹೇಗಿದ್ರು ನನ್ಗೇನು. ಅಲ್ಲ ದೀಪಾ, ಇವಾಗ ನೀನ್ ಇಷ್ಟೊಂದು ಉರ್ಕೊಳ್ತಿದ್ಯಾ, ಅದ್ ಹೇಗೆ ಚಿರುಗೆ ಇನ್ನೊಂದು ಹುಡುಗಿ ಜೊತೆ ಮದ್ವೆ ಮಾಡ್ಸಕ್ ಹೊರಟ? ಅಕ್ಕ, ಹಳಿದ್ನೆಲ್ಲ ಈಗ ಯಾಕೆ ಎದಕ್ತೀರಾ, ಬಿಡಿ. ಸರಿ, ಅದ್ರಲ್ಲಿ ಏನಿದೆ ಅಂತ ಒಂದ್ಸಲ ನೋಡೋಣ. ಇದ್ರಲ್ಲಿ ಏನಿದ್ರು ನನ್ಗೇನು, ಅವರೇ ಬೇಕಿದ್ರೆ ಬಂದಿದ್ದನ್ನು ನೋಡ್ಲಿ. ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ.